ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಸರ್ಕಾರಕ್ಕೆ ದೊಡ್ಡದೊಂದು ಶಾಕ್ ಎದುರಾಗಿದೆ. ಈಗ ಕೈ ಪ್ರಭಾವಿ ಮಿನಿಸ್ಟರ್ ವಿರುದ್ಧ ಫೋಟೋ ಬಿಟ್ಟ, ದಾಖಲೆ ಬಿಟ್ಟ ಬಿಜೆಪಿ. ಕಮಲ ಪಡೆ ಇತ್ತೀಚಿನ ದಿನಗಳಲ್ಲೇ ತುಂಬ ಗಂಭೀರ ಸ್ವರೂಪದಲ್ಲಿ ಈ ಕೇಸನ್ನು ಕೈಗೆತ್ಕೊಂಡಿರೋದು. ಇತ್ತೀಚೆಗೆ ಯಾವ ಕೇಸ್ ಎತ್ಕೊಂಡ್ರೂ ಕೂಡ ಅಡ್ಜಸ್ಟ್ಮೆಂಟು, ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲ್ಲ, ಈ ರೀತಿ ಆಗ್ತಿತ್ತಲ್ವ. ಆದರೆ ಇತ್ತೀಚಿನ ದಿನಗಳಲ್ಲೇ ತುಂಬ ಸೀರಿಯಸ್ ಆಗಿ ಈ ಕೇಸಲ್ಲಿ ಹೋರಾಟ ಮಾಡ್ತಾ ಇದೆ ಬಿಜೆಪಿ ಅನ್ನೋದು ಗಮನಾರ್ಹ. ಹಾಗಾದರೆ ಸಿದ್ದು ಸರ್ಕಾರಕ್ಕೆ ಎದುರಾಗಿರುವಂತಹ ಸಂಕಷ್ಟ ಏನು ಹೇಳ್ತಾ ಇದೆ ಡಾಕ್ಯುಮೆಂಟ್ಸ್? ಮಿನಿಸ್ಟರು ಇನ್ವಾಲ್ವ್ ಆಗಿದ್ದಾರಾ ಹಾಗಾದರೆ ಈ ಕೇಸ್ನಲ್ಲಿ? ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಸಿದ್ದರಾಮಯ್ಯನವರ ಈ ನಡೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡಿಗರ ಘನತೆಯನ್ನು ಈ ರೀತಿ ಮಣ್ಣುಪಾಲು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು ಅಂತ ಸುಮಾರು ದಿನಗಳಿಂದ ಈ ಕೋಗಿಲು ಬಳಿ ಏನು ಅಕ್ರಮ ನಿವಾಸಿಗಳಿಗೆ ವಸತಿ, ಅದು ಬುಲ್ಡೋಸರ್ ತಗೊಂಡು ಹೋಗಿ ಒಡೆದು ಹಾಕಿದ್ದು, ನೆಲಸಮ ಮಾಡಿದ್ದು, ಆಮೇಲಿನ ರಾಜಕೀಯ ಏನೇನಾಗ್ತಿದೆ ನೋಡ್ತಿದ್ದೀವಿ ಅಲ್ವಾ. ಅವರಿಗೆ ಕೇರಳದಿಂದ ಬಂದವರು, ಬಾಂಗ್ಲಾದಿಂದ ಬಂದ ಅಕ್ರಮ ನಿವಾಸಿಗಳು, ವೆಸ್ಟ್ ಬೆಂಗಾಲಲ್ಲಿದ್ದು ಅಲ್ಲಿಂದ ಬಂದವರು ಅಂತೆಲ್ಲ ಆರೋಪ ಕೇಳಿ ಬರ್ತಾ ಇದ್ರು ಕೂಡ ಅವ್ರ ಬಗ್ಗೆ ಪೂರ್ವಾಪರ ಸರಿಯಾಗಿ ಇವರು ಆಲೋಚನೆ ಮಾಡದೆ ಅರ್ಹರಿಗೆ ಮಾತ್ರ ಅಂತ ಹೆಂಗೆ ಮಾನದಂಡ ಡಿಸೈಡ್ ಮಾಡ್ತಾರೆ? ಯಾಕೆ ಕೊಡ್ಬೇಕು ಇವ್ರಿಗೆ ಅಪಾರ್ಟ್ಮೆಂಟು ಅಂತ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ನೋಡಿ, ಪಿಣರಾಯಿ ವಿಜಯನ್ ಜೊತೆಗೆ ಯಾವ ಕೇರಳ CM ಪಿಣರಾಯಿ ವಿಜಯನ್ ಕನ್ನಡಿಗರ ಆಡಳಿತದಲ್ಲಿ ನಮ್ಮ ರಾಜ್ಯದಲ್ಲಿ ತಲೆ ಹಾಕಿದ್ರು. ಇವರು ಅಲ್ವಾ? ಕರ್ನಾಟಕಕ್ಕೂ ಕರ್ನಾಟಕದ ಆಡಳಿತಕ್ಕೂ ಇವ್ರಿಗೆ ಏನು ಸಂಬಂಧ? ಅಂಥದ್ರಲ್ಲಿ ಅವ್ರು ಇಲ್ಲಿ ತಲೆ ಹಾಕಿ ಮೂಗು ತೂರಿಸಿ ಕಾಂಗ್ರೆಸ್ ಬೆಚ್ಚ ಬಿದ್ದು ಕಡೆಗೆ ಇವ್ರಿಗೆಲ್ಲ ಅಕ್ರಮವಾಗಿ ವಲಸೆ ಬಂದವರು, ನೆಲೆ ನಿಂತವರು, ಭೂಮಿಯನ್ನು ನುಂಗು ನೀರು ಕುಡಿಯೋಕೆ ನೋಡಿದವ್ರಿಗೆಲ್ಲ ಅಪಾರ್ಟ್ಮೆಂಟ್ ಕೊಡೋಕೆ ಹೊರಟಿದೆ ಅನ್ನೋದೇ ಆಕ್ರೋಶಕ್ಕೆ ಕಾರಣ ಆಗಿರೋ ಹೊತ್ತಲ್ಲಿ ಅದೇ ಪಿಣರಾಯಿ ವಿಜಯನ್ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಟೇಜ್ ಶೇರ್ ಮಾಡಿದ್ದಾರೆ. ಪಿಣರಾಯಿ ವಿಜಯನ್ನೂ ಇದ್ದಾರೆ, ವೇಣುಗೋಪಾಲು ಇದ್ದಾರೆ. ಶೇಮ್ ನಿಮಗೆ ನಾಚಿಕೆ ಆಗಬೇಕು ಅಂತ ಈಗ ಬಿಜೆಪಿ ಮುಗಿ ಬೀಳ್ತಿದೆ. ಕರ್ನಾಟಕದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ಅವರು ಕಚ್ಚಾಡ್ಕೊಂಡು ಆಮೇಲೆ ಪ್ರೀತಿಯಿಂದ ಬೆನ್ನು ತಟ್ಕೊಂಡು ಮಾತಾಡಲ್ವಾ, ಊಟ ಮಾಡಲ್ವಾ ಅನ್ನೋ ಪ್ರಶ್ನೆ ಬರಬಹುದು. ಬಟ್ ಇದು ಡಿಫ್ರೆಂಟು. ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ವಿಷಯ ಆಗಲ್ವಾ? ಇಷ್ಟು ಹೊತ್ತು ಉರಿತಿದೆ. ಪಿಣರಾಯಿ ವಿಜಯನ್ ವಿರುದ್ಧ ಆಕ್ರೋಶ ಸಿಡ್ದಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವ್ರು ಹೋಗಿ ಈ ಟೈಮಲ್ಲಿ ಪಿಣರಾಯಿ ವಿಜಯನ್ ಜೊತೆ ಕೂತು ಮಾತಾಡಿ ಬಂದಿದ್ದಾರಲ್ಲ ಕಾರ್ಯಕ್ರಮದ ವೇದಿಕೆಯಲ್ಲಿ, ಫೋಟೋ ವೈರಲ್ ಆಗ್ತಿದೆ. ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಒಂದು ಕಡೆಗೆ ಸಿದ್ದರಾಮಯ್ಯನವರೇ ನೀವು ಮಾಡಿದ ಸರಿನಾ? ಕೇರಳ CM ಹೇಳಿದ್ದು ಕೇಳಿಕೊಂಡು ಕುಣಿದಿದ್ದಲ್ದೆ ಈ ರೀತಿ ಅವ್ರ ಜೊತೆ ಹೋಗಿ ಕೂತು ಬಂದಿದ್ದೀರಲ್ಲ ಅನ್ನೋ ಆಕ್ರೋಶ ಒಂದು ಕಡೆ. ಆದರೆ ಇಲ್ಲಿ ನೋಡಿ, ಕೈ ಮಂತ್ರಿಯ ವಿರುದ್ಧ, ಪ್ರಭಾವಿ ಮಿನಿಸ್ಟರ್ ವಿರುದ್ಧ ಈಗ ದಾಖಲೆ ಬಿಟ್ಟು ಫೋಟೋವನ್ನು ರಿಲೀಸ್ ಮಾಡಿದ ಬಿಜೆಪಿ. ಏನು ಫೋಟೋ ಅಂದರೆ, ಇಲ್ಲಿ ಇಷ್ಟೆಲ್ಲ ಸಾವಿರಾರು ಜನ ಅಕ್ರಮವಾಗಿ ಬಂದು ನೆಲೆಸಿರೋರು ಇದ್ದಾರಲ್ವ, ಅವ್ರಿಗೆ ಫೇಕ್ ಡಾಕ್ಯುಮೆಂಟು ಮತ್ತು ಫೇಕ್ ವೋಟರ್ ID ಜೊತೆಗೆ ಅವ್ರಿಗೆ ಕರೆಂಟ್ ಕನೆಕ್ಷನ್ನು, ವಾಟರು ಇದೆಲ್ಲ ಕೊಟ್ಟವ್ರು ಯಾರು ಅನ್ನೋದು ಬಂದಿತ್ತು. ವಾಸಿಮ್ ಅನ್ನೋ ವ್ಯಕ್ತಿ ಅಂತ ಹೆಸರು ಬಂತಲ್ವ ಮೊನ್ನೆ. ಅವನೇ 4 ಲಕ್ಷ 5 ಲಕ್ಷ ದುಡ್ಡು ತೊಗೊಂಡು ಇವ್ರಿಗೆಲ್ಲ ಇಲ್ಲಿ ಒತ್ತುವರಿ ಮಾಡ್ಕೊಡೋಕ್ಕೆ, ಗುಡಿಸ್ಲು ಹಾಕ್ಕೊಡೋಕ್ಕೆ ಜಾಗ ಮಾಡಿಕೊಟ್ಟಿದ್ದಾನೆ. ಇವರೆಲ್ಲ ಅಕ್ರಮ ರೋಹಿಂಗ್ಯಾಗಳು, ಬಾಂಗ್ಲಾ ನಿವಾಸಿಗಳು ಅಂತ, ಅಂದರೆ ಅಲ್ಲಿಂದ ಬಂದವರು ಅಂತ ಆರೋಪ ಕೇಳಿ ಬಂತಲ್ವ. ವಾಸಿಮ್ ಒಬ್ಬ ರೌಡಿ ಶೀಟರು, ಆತನೇ ಇಲ್ಲಿ ಡೀಲ್ ಮಾಡಿಕೊಟ್ಟಿದ್ದು, ದೊಡ್ಡವ್ರ ಜೊತೆ ಲಿಂಕ್ ಇರುವಂಥ ವ್ಯಕ್ತಿ ಆತ ಅಂತ ಕೇಳಿ ಬಂತಲ್ವ. ಆತ ಜಮೀರ್ ಅಹ್ಮದ್ ಖಾನ್ ಜೊತೆಗೆ ವ್ಯವಹರಿಸಿರುವ ಮತ್ತು ಕೃಷ್ಣ ಬೈರೇಗೌಡರ ಜೊತೆಗೆ ಇರುವಂಥ ಫೋಟೋವನ್ನು ಬಿಟ್ಟಿದೆ ಬಿಜೆಪಿ. ವಿಶೇಷವಾಗಿ ಕಂದಾಯ ಸಚಿವರ ಜೊತೆಗೆ ಈತನ ಡೀಲ್ ಏನು ಅಂತ ಮುಗಿಬಿಟ್ಟಿದೆ ಈಗ ಬಿಜೆಪಿ. ಆದರೆ ಕಾಂಗ್ರೆಸ್ ಹೇಳ್ತಿದೆ ಈತ ಬಿಜೆಪಿ ಜೊತೆಗೆ ಇದ್ದಿದ್ದು ಮೊದಲು, ಇತ್ತೀಚೆಗೆ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದಾನೆ ಅಂತ. ಅಂದರೆ ಕಾಂಗ್ರೆಸ್ನವರು ಅಲ್ಲಿ ಇಲ್ಲಿ ಅಂತ ಕೆಲವ್ರ ಜೊತೆ ಓಡಾಡಿರಬಹುದು. ಎಲ್ಲರೂ ಹೇಳೋದೇ ಅಲ್ವಾ, ನಾವು ಸಾರ್ವಜನಿಕ ಬದುಕಲ್ಲಿರೋರು, ಫೋಟೋ ತೆಗೆಸ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ನಾವು ಅಂತ ಮಂತ್ರಿಗಳು ಹೇಳ್ತಾರೆ. ಬಟ್ ಈತನಿಗೆ ಕಂದಾಯ ಸಚಿವರ ಜೊತೆಗೆ, ವಸತಿ ಸಚಿವರ ಜೊತೆಗೆ, ಪ್ರಭಾವಿ ಮಂತ್ರಿ ಮತ್ತು ಎಲ್ಲ ಕೈ ನಾಯಕರ ಜೊತೆಗೆ ಕಾಂಟ್ಯಾಕ್ಟ್ ಇತ್ತು ಅಂತ ಈಗ ಹೇಳ್ತಿರೋದು. ರಾಜಕಾರಣಿಗಳ ಜೊತೆ ಒಳ್ಳೆ ಒಡನಾಟ ಇರೋ ವ್ಯಕ್ತಿನೇ ಈತ, ಸುಮ್ಮನೆ ಆಗಿದ್ದಲ್ಲ ಅಲ್ಲಿಗೆ. ಹಾಗಾದರೆ ರಾಜಕಾರಣಿಗಳ ಪ್ರಾಯೋಜಕತ್ವದಲ್ಲಿಯೇ ನಡೆದಿದೆಯಾ ಈ ಒತ್ತುವರಿ? ಸರ್ಕಾರಿ ಭೂಮಿಯನ್ನು ಗುಳುಂ ಸ್ವಾಹ ಮಾಡೋದಕ್ಕೆ ಈ ಅಕ್ರಮ ವೋಟ್ ಬ್ಯಾಂಕ್ ಓಲೈಕೆಗೋಸ್ಕರ ಇವ್ರಿಗೆ ಮಾಡಿಕೊಟ್ಟಿದ್ದೀರಾ ನೋಡಿ. 20-20 ಸಾವಿರ ದುಡ್ಡು ತೊಗೊಂಡು ಇವರಿಗೆ ವೋಟರ್ ID ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಕೆಲವ್ರ ಹತ್ರ ಇಲ್ಲ, ಕೆಲವರಿಗೆ ದುಡ್ಡು ತೊಗೊಂಡು ಮಾಡಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗ ನೋಡಿ, ಒಂದು ಡಾಕ್ಯುಮೆಂಟ್ ಸಿಕ್ಕಿದೆ. ದೂರು ಕೊಡಲಾಗಿತ್ತು ಆಲ್ರೆಡಿ. ಈ ಅಕ್ರಮ ದಿಢೀರ್ ಅಂತ ಬ್ಲಾಸ್ಟ್ ಆಗಿದ್ದಲ್ಲ. DK ಶಿವಕುಮಾರ್ ಅವರು ಬಂದರು, ತೆರವುಗೊಳಿಸೋಕೆ ಹೇಳಿದ್ರು ಅಲ್ಲ.
2 ವರ್ಷಗಳ ಹಿಂದೆ ಕೋಗಿಲು ಫಕೀರ್ ಬಡಾವಣೆಯಲ್ಲಿ ಅಕ್ರಮ ವಾಸಕ್ಕೆ ಸಂಬಂಧಪಟ್ಟಂತೆ 2 ವರ್ಷಗಳ ಹಿಂದೆಯೇ ಕಂದಾಯ ಇಲಾಖೆಗೆ ಕೃಷ್ಣ ಬೈರೇಗೌಡರ ಕಂದಾಯ ಇಲಾಖೆಗೆ ದೂರು ಸಲ್ಲಿಕೆಯಾಗಿತ್ತು. ಅದರಂತೆ ರಾಜಸ್ವ ನಿರೀಕ್ಷಕರು ಅಂದರೆ RI ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನೂ ಕೊಟ್ಟಿದ್ರು. ಈ ಕೇಸು ಸರ್ಕಾರದ ಗಮನಕ್ಕೆ ಬಂದಿತ್ತು, ಕಂದಾಯ ಇಲಾಖೆ ಗಮನಕ್ಕೆ ಬಂದಿತ್ತು. ಆದರೂ ಕಂದಾಯ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ಈಗ ದಾಖಲೆಗಳಲ್ಲಿ ಗೊತ್ತಾಗಿದೆ ನೋಡ್ರಿ ಅಂತ ಲೆಟರನ್ನು ಬಿಟ್ಟಿದೆ BJP. ಸರ್ವೆ ನಂಬರ್ 99 ಸರ್ಕಾರಿ ಜಮೀನಲ್ಲಿ ವಾಸೀಮ್ ಅನ್ನುವ ವ್ಯಕ್ತಿ ಅಕ್ರಮವಾಗಿ ಸೈಟ್ಗಳನ್ನು ನಿರ್ಮಾಣ ಮಾಡಿ ಮಾರಾಟ ಮಾಡ್ತಾ ಇದ್ದಾನೆ ಅನ್ನೋ ಕುರಿತು ಸಾರ್ವಜನಿಕ ದೂರ ಬಂದಿತ್ತು. ಆವಾಗ ಸಾರ್ವಜನಿಕರೇ ಗಮನಕ್ಕೆ ತಂದಿರ್ತಾರೆ, ಇವ್ರಿಗಂತೂ ಗೊತ್ತಾಗಿರಲ್ಲ, ಜನ ಗಮನಕ್ಕೆ ತಂದಿರ್ತಾರೆ, ದೂರು ಹೋಗಿರತ್ತೆ. ಅವತ್ತಿನ ರಾಜಸ್ವ ನಿರೀಕ್ಷಕರು ಸ್ಥಳ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಟ್ಟಿರ್ತಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅಕ್ರಮ ಸೈಟುಗಳ ನಿರ್ಮಾಣ ಕಾರ್ಯ ನಡೀತಾ ಇರೋದು ಕಂಡು ಬಂದ ಹಿನ್ನೆಲೆ ಕಾಮಗಾರಿ ಸ್ಥಗಿತಗೊಳಿಸಿ ಅಂತ ಖಡಕ್ ಸೂಚನೆ ಕೊಟ್ಟಿರ್ತಾರೆ. ಜಮೀನಿನ ದಾಖಲೆಗಳನ್ನು ತಾಲೂಕು ಕಚೇರಿಗೆ ಸಲ್ಲಿಸುವಂತೆ ತಿಳಿಸಲಾಗಿದೆ ಅಂತ ಉಪತಹಶೀಲ್ದಾರರು 2024 ಮೇ 20ರಂದು ತಹಶೀಲ್ದಾರರಿಗೆ ಪತ್ರವನ್ನೂ ಬರೆದಿದ್ರು. ಈಗ ಅದೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟು BJP ಈಗ ಸಿಕ್ಕಾಕೊಂಡ್ರಲ್ವಾ, ಈಗ ಬಣ್ಣ ಬಯಲಾಯ್ತಲ್ವಾ ಕಾಂಗ್ರೆಸ್ ಸರ್ಕಾರದ್ದು. ನಾಚಿಕೆ ಆಗಲ್ವಾ ನಿಮಗೆ? ಇಂಥವ್ರನ್ನ ಬರೀ ಓಲೈಕೆಗೋಸ್ಕರ ಇಲ್ಲಿ ತಂದಿಟ್ಟು ಫೇಕ್ ವೋಟರ್ ID ಮಾಡಿಸ್ಕೊಟ್ಟು ದುಡ್ಡು ತೊಗೊಂಡವ್ರಿಗೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ರಕ್ಷಣೆಗೆ, ಭದ್ರತೆಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದೀರಲ್ವಾ ಅಂತ BJP ಮುಗಿಬಿದ್ದಿದೆ. ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ನಿನ್ನೆ ಅಶೋಕ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರೆಲ್ಲ ಒಂದು ಸಮಿತಿ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ವ್ಯಾಲಿಡ್ ಕ್ವಶನ್ಸ್ ಬಂತು, ತುಂಬಾ ಗರಂ ಆಗಿ ಪ್ರಶ್ನೆ ಮಾಡ್ತಾರೆ. ಒಬ್ರು ಲೇಡಿ 28 ವರ್ಷ ಅಂತ ಹೇಳ್ತಾರೆ. ಎಷ್ಟು ವರ್ಷದಿಂದ ಇದೆಯಮ್ಮ ಅಂತ ಹೇಳಿದ್ರೆ 20 ವರ್ಷದಿಂದ ಅಂತ ಹೇಳ್ತಾರೆ. 20 ವರ್ಷದ ಹಿಂದಲ್ಲ, 6 ತಿಂಗಳಿನ ಗೂಗಲ್ ಮ್ಯಾಪನ್ನು ಈಗ ರಿಲೀಸ್ ಮಾಡಿರೋದು. ಅಲ್ಲಿ 6 ತಿಂಗಳ ಹಿಂದೆ ಬಹುಪಾಲು ಗ್ರೀನರಿ ಇತ್ತು, ನೀರಿತ್ತು, ಕ್ವಾರಿ ಇತ್ತು, ಮನೆಗಳಿರಲಿಲ್ಲ. ಈಗಾಗಿರೋದದು ಏಕಾಏಕಿ ಇವರು ದುಡ್ಡು ಕೊಟ್ಟು ಒತ್ತುವರಿ ಮಾಡ್ಕೊಂಡು ಮನೆಯೆಲ್ಲ ಮಾಡಿಕೊಟ್ಬಿಟ್ಟಿದ್ದಾನೆ ವಾಸಿಮು. ಇವ್ರು ನೋಡಿದ್ರು 20 ವರ್ಷಗಳಿಂದ ಇಲ್ಲೇ ನೆಲೆಸಿದ್ದೀವಿ ಅಂತಾರೆ. ಅಶೋಕ್ ಅವ್ರು ಹಾಗಾದ್ರೆ 8 ಮದುವೆ ಆಗಿಲ್ಲಿ ಬಂದಿರೋದು ಅಂತೀಯ, 28 ವರ್ಷ ಅಂತೀಯ, 20 ವರ್ಷದಿಂದ ಇಲ್ಲೇ ಇದ್ದೀನಿ ಅಂತೀಯ, 8 ವರ್ಷಕ್ಕೆ ಮದುವೆ ಆದ್ಯಾ ನೀನು ಅಂತ ಹೇಳ್ತಾರೆ. ಉತ್ತರ ಇಲ್ಲ. ಕೆಲವ್ರ ಬಳಿ ವೋಟರ್ ID ಇಲ್ಲ, ಅಲ್ಲಿ ಯಾವುದಕ್ಕೂ ದಾಖಲೆ ಇಲ್ಲ. ಎಲ್ಲಕ್ಕಿಂತ ಪ್ರಮುಖವಾಗಿ ನೋಡಿ, ವೆಸ್ಟ್ ಬೆಂಗಾಲ್ ರಿಜಿಸ್ಟರ್ಡ್ ಬೈಕ್ ಸಿಕ್ಕಿದೆ. UP ಮತ್ತು ಪಶ್ಚಿಮ ಬಂಗಾಳ ರಿಜಿಸ್ಟ್ರೇಷನ್ ಇರುವಂಥ ಬೈಕು ಅಲ್ಲಿ ಪತ್ತೆಯಾಗಿದೆ. ಎಲ್ಲಿಂದ ಬಂದರು ಹಾಗಾದರೆ ಇವರು? ಕೇಳಿದ್ರೆ ತಿಪ್ಟೂರಿಂದ ಬಂದೆ, ತುಮಕೂರಿಂದ ಬಂದೆ, ಪಕ್ಕದಲ್ಲಿ ಇನ್ನೊಂದರಿಂದ ಬಂದೆ ಅಂತ ಹೇಳ್ತಿದ್ದಾರಲ್ಲ. ಬಹಳಷ್ಟು ಜನಕ್ಕಲ್ಲಿ ಕನ್ನಡ ಬರಲ್ಲ, ಕೆಲವರು ಅರ್ಧಂಬರ್ಧ ಕನ್ನಡ ಮಾತಾಡ್ತಾರೆ. ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಇದೆ ಅಂದರೆ ಏನರ್ಥ? 20 ಲಕ್ಷ ಜನ ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ ಇತ್ತೀಚೆಗೆ ಅಂದರೆ ಕೆಲವು ವರ್ಷಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು. ಅದರಲ್ಲಿ ಸುಮಾರು ಜನ UPಗೆ, ಕರ್ನಾಟಕಕ್ಕೆ, ಬೇರೆ ಬೇರೆ ರಾಜ್ಯಗಳಿಗೆ ಸ್ಪ್ಲಿಟ್ ಆಗಿದ್ದಾರೆ. ಈ ಒಂದು ಅಕ್ರಮ ಬಾಂಗ್ಲಾ ನಿವಾಸಿಗಳು ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ NIA ಕೊಡಲೇಬೇಕು ಅಂತ ಇಂಥವ್ರಿಗೆ, ದೇಶಕ್ಕೆ ಮಾರಕವಾಗಿರೋರಿಗೆ ವಸತಿಯನ್ನು, ಅಪಾರ್ಟ್ಮೆಂಟಲ್ಲಿ ಇವ್ರಿಗೆ ಮನೆಯನ್ನು ಕೊಡ್ತಿರೋದು ಒಂದು ಸ್ವಲ್ಪನೂ ಸರಿ ಇಲ್ಲ ಅಂತ ಮುಗಿಬಿದ್ದಿದ್ದಾರೆ BJPಯವರು. ಕಾನೂನು ಹೋರಾಟ ಮಾಡೋದಕ್ಕೂ ಮುಂದಾಗ್ತಿರೋದು. NIA ತನಿಖೆಗೆ ಆಗ್ರಹ ಕೇಳಿ ಬರ್ತಿದೆ. NIAಗೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಕೊಡೋದಕ್ಕೀಗ BJP ಮುಂದಾಗ್ತಿದೆ. ಸರ್ಕಾರ ವಹಿಸಿದ್ರೆ ಒಳ್ಳೆಯದು, ಇಲ್ಲ ದೂರು ಕೊಡ್ತೀವಿ, ನಾವು ಗಮನಕ್ಕೆ ತರ್ತೀವಿ ದಾಖಲೆ ಸಮೇತ ಅಂತ. ಈಗೇನು ಹೇಳ್ತಿದ್ದಾರೆ? ಎಲ್ರಿಗೂ ಕೊಡಲ್ಲ ನಾವು, ಏನು ಕನ್ನಡಿಗರ ಅಲ್ವಾ, ಹೌದಾ ಅವ್ರು ಇಲ್ಲಿಯವ್ರ ಅಂತ ಕನ್ಫರ್ಮ್ ಮಾಡ್ಕೊಂಡು ಕೊಡ್ತೀವಿ ಅಂತಿದ್ದಾರೆ. ಅರ್ಹರಿಗೆ ಮಾತ್ರ. ಸರಿ, ಇವರು ಅರ್ಹರನ್ನು ಸರಿಯಾಗಿ ಪಿಕ್ ಮಾಡಿದ್ದಾರೆ ಅಂತ ಏನೇನು ಮಾನದಂಡ ಅಂತ ಹೆಂಗೆ ಗೊತ್ತು ಮಾಡ್ಕೊಳ್ತಾರೆ? ಜನಕ್ಕೆ ಹೆಂಗೆ ಗೊತ್ತಾಗುತ್ತೆ? ಇಷ್ಟೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡ್ತಾರೆ. ವೋಟರ್ ID ಬರುತ್ತೆ ಇವ್ರ ಹತ್ರ, ಆಧಾರ್ ಕಾರ್ಡು ಬರುತ್ತೆ ಅಂದರೆ ಇವ್ರು ಇನ್ನು ಇಲ್ಲಿಯವರ ಬೇರೆ ಕಡೆಯವರ ಅನ್ನೋದನ್ನು ಫೇಕ್ ಮಾಡೋಕ್ಕಾಗಲ್ವಾ? ಜಮೀರ್ ಅವ್ರ ಜೊತೆಗೆ ಪಕ್ಕಾ ಲಿಂಕ್ ಇದೆ ವಾಸಿಮ್ಗೆ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ BJPಯವರು. ಕೃಷ್ಣ ಬೈರೇಗೌಡರು ಕೂಡ ದೂರು ಬಂದ ಮೇಲೂ ಆ್ಯಕ್ಷನ್ ತಗೊಂಡಿಲ್ಲ ಅಂದ ಮೇಲೆ ಡೀಲ್ ಆಗಿದೆ ಇಲ್ಲಿ ಅಂತಾನೆ ಆರೋಪ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ನೋಡಿ, ಯಾಕಿಷ್ಟು ಕಾಳಜಿ ಸಿದ್ದರಾಮಯ್ಯನವ್ರಿಗೆ? ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕ ಅಥವಾ ಯಾವ ಕಾರಣಕ್ಕೆ ಕೇರಳ CM ಮಾತಿಗೆ ಹೆದರ್ಕೊಂಡ? ಒಂದು ಅರ್ಥ ಆಗ್ತಿಲ್ವೇ? ಸಿದ್ದರಾಮಯ್ಯನವರ ಈ ವ್ಯಾಮೋಹವೇ ಅರ್ಥ ಆಗ್ತಿಲ್ಲ. ಇವ್ರ ಮೇಲೆ ಏನೋ ಆಕ್ರೋಶ ಸಿಡ್ದಿರೋದೀಗ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ನಿರಾಶ್ರಿತರಾಗಿದ್ದವರಿದ್ದಾರೆ. ಪ್ರವಾಹ, ನೈಸರ್ಗಿಕ ವಿಕೋಪ, ಭೂಸ್ವಾಧೀನ ಪ್ರಕ್ರಿಯೆ, ವಿವಿಧ ಪ್ರಾಜೆಕ್ಟ್ಗಳಲ್ಲಿ ಭೂಮಿ ಕಳ್ಕೊಂಡವರು ಎಷ್ಟು ಜನ ಇದ್ದಾರೆ. ಅವ್ರಿಗೆ ಯಾರಿಗೂ ಒಂದು ಇಂಚು ಕೊಡದೆ ಇವ್ರಿಗೆ ಯಾಕ್ರಿ ನೀವು ಅಪಾರ್ಟ್ಮೆಂಟಲ್ಲಿ ಮನೆ ಮಾಡಿಕೊಡ್ತಿದ್ದೀರಾ ಅನ್ನೋದು ಅರ್ಥ ಆಗ್ತಿಲ್ಲ. ನೋಡಿ, 160 ನಿವಾಸಿಗಳಿದ್ದರು ಅಂತ ಮಾಧ್ಯಮಗಳೆಲ್ಲ ವರದಿ ಆಯಿತು. ಬಟ್ ಈಗ ಅಧಿಕಾರಿಗಳಿಗೆ ಕೇಳಿದ್ರೆ 280 ಅಂತ ಹೇಳ್ತಿದ್ದಾರೆ. ನಾಳೆ 400 ಆಗಬಹುದು. ಹೆಂಗೆ ಇವ್ರು ಡಿಸೈಡ್ ಮಾಡ್ತಾರೆ ಅನ್ನೋದು ಅರ್ಥ ಆಗ್ತಿಲ್ಲ. ಇವ್ರ ಗ್ಯಾರಂಟಿ
ಕಡೆಗೆ ಎಲ್ರಿಗೂ ಕೊಡ್ತಾರೆ ಜಾಗವನ್ನ, ಅರ್ಹರಿಗೆ ಅಂತ ಹೇಳಿಕೊಂಡು ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದು. 4 ಲಕ್ಷ ಜನ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ರಾಜ್ಯವ್ಯಾಪಿ ಬದುಕ್ತಿರೋರು ಇದ್ದಾರೆ. ಯಾಕಂದ್ರೆ ಅವರು ಹೆಂಗೋ ಒತ್ತುವರಿ ಮಾಡ್ಕೊಂಡು ಬದುಕ್ತಿರೋರು ಅನ್ನೋ ಕಾರಣಕ್ಕೆ ವಿದ್ಯುತ್ ಸಂಪರ್ಕ ಸಿಗ್ತಿಲ್ಲ. ಆದರೆ ಈ ಪ್ರದೇಶದಲ್ಲಿ ನೋಡಿ, ದುಬಾರಿ ಕೇಬಲ್ ಅಳವಡಿಸಿ ಎಷ್ಟು ಅಚ್ಚುಕಟ್ಟಾಗಿ ವಿದ್ಯುತ್ ಸಂಪರ್ಕ ಕೊಡಲಾಗಿದೆ. ಈಗ ವಿದ್ಯುತ್ ಸಂಪರ್ಕ ನೀವು ಯಾವ್ಯಾವುದೋ ಕಡೆಗೆ ಹೋಗಿ ನಿಂತ್ಕೊಂಡು ಇಲ್ಲಿ ನನಗೆ ಮನೆ ಕಟ್ಕೋತೀನಿ, ವಿದ್ಯುತ್ ಸಂಪರ್ಕ ಬೇಕು ಅಂದ್ರೆ ಸಿಗುತ್ತಾ? ಅಧಿಕಾರಿಗಳು ಮತ್ತು ದೊಡ್ಡವರ ಆಶೀರ್ವಾದ ಸಿಕ್ಕಿದ್ರೆ ತಾನೆ. ಸುಸಜ್ಜಿತವಾದ ದುಬಾರಿ ಕೇಬಲ್ ಅಲ್ಲಿ ಅಳವಡಿಕೆ ಆಗಿದೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಹೆಂಗೋ ಒಂದು ತಂತಿ ಎಳ್ಕೊಂಡಿಲ್ಲ ಇವರು, ದುಬಾರಿ ಕೇಬಲ್ ಮೂಲಕ ಇವರಿಗೆ ಸಂಪರ್ಕ. ಈ ಸೌಲಭ್ಯ ಒದಗಿಸಿದ ಬೆಸ್ಕಾಂ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ ಅಂತ ಮುಗಿಬಿದ್ದಿದ್ದಾರೆ. ಮತ್ತೆ ಇಲ್ಲಿ ಮೀಟರ್ ಕೂಡ ಹಾಕಿಲ್ಲ. ಬೆಂಕಿ ಅನಾಹುತ ಆಗ ಸತ್ರೆ ಆಮೇಲೆ ಸತ್ತವ್ರಿಗೆ ಮತ್ತೆ ಪರಿಹಾರ ಕೊಡಬೇಕು. ಸೊ ಏನು ಮಾಡೋಕೆ ಹೊರಟಿದ್ದೀರಾ? ಈ ರಾಜ್ಯದ ಹಣವನ್ನು ನೀವು ಜನರಿಗೆ ಅನ್ಯಾಯ ಮಾಡಿ ಕಂಡವ್ರಿಗೆ ಏನು ಎತ್ತೆತ್ತು ಕೊಡೋಕೆ ಹೊರಟಿದ್ದೀರಾ? ದೊಡ್ಡ ಅನಾಹುತನೇ ಆಗ್ಬಿಡ್ಬೋದು ನಾಳೆ ಬೆಂಕಿ ಬಿದ್ದರೆ. ಅದನ್ನು ಯೋಚನೆ ಮಾಡಿಲ್ಲ ನೀವು ಅಂತ ಆಕ್ರೋಶ ವ್ಯಕ್ತವಾಗ್ತಿರೋದು. 130 ಪೊಲೀಸರು ಅಮಾನತ್ತಾಗಿದ್ದಾರೆ. ಉಡ್ತಾ ಬೆಂಗಳೂರು ಆಗಿದೆ. ಇಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ತಲೆ ಎತ್ತಿದ್ರೆ ಮಹಾರಾಷ್ಟ್ರದ ಪೊಲೀಸರು ಬಂದು ಅದನ್ನು ರೇಡ್ ಮಾಡಬೇಕು, ಆಮೇಲೆ ಪೊಲೀಸರು ತಲೆದಂಡ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಅಕ್ರಮ ವಲಸಿಗರು ಕರೆಂಟು ನೀರು ಎಲ್ಲ ತಗೊಂಡು ರಾಜಾರೋಷವಾಗಿ ವೋಟರ್ ID ಎಲ್ಲ ಗುರುತಿನ ಚೀಟಿಗಳನ್ನು ಮಾಡಿಸ್ಕೊಂಡು ಬದುಕ್ತಿದ್ದಾರೆ. ಏನು ಕಥೆ ನಿಮ್ಮದು? 600 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನು ಇವ್ರಿಗೆ ಕೊಟ್ಟಿದ್ದೀರಾ ಅಂದರೆ ಸರ್ಕಾರ ನಿಜವಾಗಿಯೂ ಏನು ಮಾಡೋಕೆ ಹೊರಟಿದೆ ಅಂತ ಆಕ್ರೋಶ ಸಿಡ್ದಿರೋದು. ಕಾರ್ಡ್ ಇಲ್ಲ. ಎಲ್ಲಿ ನೀವು ಹುಟ್ಟಿದ್ದಲ್ಲಿ? ನೀನು ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದು? ಇದು ಬರ್ತದ ಬಾಂಗ್ಲಾ ಭಾಷೆ? ಉರ್ದು ಉರ್ದು ಮಾತಾಡಿ. 25 ಸಾಲ ತಿಪ್ಟೂರಾದ್ರೆ ಕನ್ನಡ ಬರ್ತದಲ್ಲಮ್ಮ ಅಲ್ಲಿ. ಇಲ್ಲಿ ಕರ್ಕೊಂಬಂದು ಬಿಟ್ಟವ್ರ ಯಾರು ನಿಮ್ಮನ್ನ? ಅಲ್ಲಮ್ಮ ಇಲ್ಲಿ ಯಾರು ನಿಮ್ದ ಇದು ಸೈಟ್? ಇದು ನಿಮ್ದ ಸೈಟ್? ಎಷ್ಟು ದುಡ್ಡು ಕೊಡ್ತಾವ್ರಿ? ಸೈಟ್ ನೀವೇ ಮಾಡ್ಕೊಂಬಿಟ್ರ? ಸೈಟ್ ಹೆಂಗ್ ಮಾಡ್ಕೊಂಡ್ರಿ ನೀವೇ? सर मट्टी पूरा बंडा था, सो पूरा ये कर को मट्टी भर को पूरा ये कर ले को साफ कर ले को उसके ऊपर इच्छे ये घर बन ले. 15 ವರ್ಷ ಇದ್ದೀನಿ ಅಂತ ಹೇಳಲ್ಲಪ್ಪ. 1 ವರ್ಷದ ಗೂಗಲ್ ಅಲ್ಲಿ ನೀನೆ ಇದೇ ಇಲ್ಲ, ಮನೇನೇ ಇಲ್ಲ. 15 ವರ್ಷ ಇಲ್ಲ. ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ನಂದಿದೆ ಸರ್, ಆಧಾರ್ ಕಾರ್ಡ್ ಇಲ್ಲ. ಸರಿ, ಎಲ್ಲಿರೋದು ರೇಷನ್? ಒಂದು ಇದೆ ನಾನು ರೇಷನ್ ನ ಬೆಚ್ಚ ಅದೇ ಎಲ್ಲಿರೋದು? ಎಲ್ಲಮ್ಮ ಸರ್ವೆ ಮಾಡಿದ್ರಿ ಕಳೆದ 6-7 ದಿನದಿಂದ. ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ, ಮಾಧ್ಯಮದಿಂದ ಮಾತಾಡಿಸ್ದೆ. ಕೆಲವರೆಲ್ಲ ಆಂಧ್ರ, ಅದೇ ಆ ಊರು ಪೆನಗೊಂಡ. ಅವಳು ಹೇಳ್ತಾಳೆ 25 ವರ್ಷದಿಂದ ಇಲ್ಲೇ ಇದ್ದೆ ಅಂತ. ನೀನು ವಯಸ್ಸು ಎಷ್ಟಮ್ಮ ಅಂದ್ರೆ 28 ವರ್ಷ ಅಂತಾಳೆ. 2 ವರ್ಷಕ್ಕೆ ಹೆಂಗ್ ನಡ್ಕೊಂಡ್ ಬಂದ್ಬಿಟ್ಲಿ ಇಲ್ಲಿಗೆ? ಸಾಧ್ಯನಾ? ಇನ್ ಕೆಲವರು ಕೇರಳ ಅಂತ ಹೇಳ್ತಾರೆ. ಅವರನ್ನು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀಯ ಅಂದ್ರೆ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೀನಿ ಅಂತಾರೆ. ಏನಪ್ಪಾ ಇದು? ಏನನ ಒಳ ಉಳೋ ಜಾಗ ಆಯ್ತಾ ಇಲ್ಲೆಲ್ಲನ? ಒಳ ಉಳೋ ಜಾಗ ಆಯ್ತಾ ಇಲ್ಲೆಲ್ಲನ ಅಂದ್ರೆ ಅಪ್ಪಟ ಸುಳ್ಳು. ನಾನು ಬರ್ತಾ ಇದ್ದೀನಿ, ನಾನು ಮತ್ತು ಛಲವಾದಿ ಮತ್ತು ನಮ್ಮ ಅಶ್ವಥ್ ನಾರಾಯಣ ನಾವು ಬರ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣನೇ ನೆನ್ನೆ ಇಲ್ಲಿ ಬಂದು ಮುಖಂಡರುಗಳೆಲ್ಲ ಈ ರೇಷನ್ ಕಾರ್ಡ್ ಮಾಡ್ಕೊಡ್ತಾರಲ್ಲ, ಈ ಗುಡ್ಸ್ಲಾಕ್ನಲ್ಲ, ವಾಸಿಂ ಅವರೆಲ್ಲ ಬಂದು ಯಾರು ಇಲ್ಲಿ ಮನೆ ಇದ್ರು ಅವ್ರನ್ನೆಲ್ಲ ಆಚೆ ಕಡೆ ತಗೊಂಡೋಗಿ ಇಟ್ಟಿದ್ದಾರೆ. ಮತ್ತೆ ಸುತ್ತಮುತ್ತ ಇರೋಂತ ಟ್ಯಾನಿ ರೋಡು, ಇಲ್ಲಿ ಟಿಪ್ಪು ನಗರ, ಈ ಕಡೆ ಬೇರೆ ಬೇರೆ ಏರಿಯಾಗಳಿಂದ ಯಾರಿಗೆ ಸ್ವಲ್ಪ ಕನ್ನಡ ಬರುತ್ತೋ ಅವ್ರನ್ನೆಲ್ಲ ಕರ್ಕೊಂಡು ಅವ್ರ ಆಧಾರ್ ಕಾರ್ಡು, ಅವ್ರ ರೇಷನ್ ಕಾರ್ಡ್ ತಂದು ಇಲ್ಲಿ ನಿಲ್ಸಿದ್ದಾರೆ. ಆಮೇಲೆ ಅವ್ರು ಯಾರೋ ಸರ್ಫರಾಜ್ ಖಾನ್ ಅಂತೆ, ಮೊನ್ನೆ ಲೋಕಾಯುಕ್ತ ರೈಡ್ ಆಯ್ತಲ್ಲ ದುಡ್ಡು ಹೊಡೆದು, ಅವ್ರು ಬಂದು ಹೇಳಿದಾರಂತೆ ಅಧಿಕಾರಿಗಳಿಗೆಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಅವ್ರಿಗೆಲ್ಲ ಆವಾಜ್ ಬಿಟ್ಟು ಹೋಗಿದಾರಂತೆ. ಇದ್ದವ್ರು ಹೇಳಿದ್ದು ಯಾವ್ರೇ ಎಲ್ಲ ಸ್ಥಳೀಯರೇ ಅಂತ ಬರ್ಕೊಬೇಕು.
ಯಾರನ್ನೂ ಕ್ವಶನ್ ಮಾಡಬಾರ್ದು, ಅವರೆಲ್ಲ ನಮ್ಮವರು ಅಂತ ಹೇಳ್ಬಿಟ್ಟು ಹೋಗಿದ್ದಾರಂತೆ. 160 ಜನ ಇದ್ದಿದ್ದು. ಮಾಧ್ಯಮದ ವರದಿನೂ ಇದೆ, ನನ್ನ ಹತ್ರ ತಹಸೀಲ್ದಾರ್ ವರದಿನೂ ಇದೆ, ಎಲ್ಲ 160 ಜನ ಇದ್ದಿದ್ದು. ಈಗ ಅಧಿಕಾರಿನ ಕೇಳಿದೆ ಎಷ್ಟಪ್ಪ ಅಂತ, ನಮ್ಮ ಜೆಸಿನ್ ಕೇಳಿದೆ. ಜೆಸಿ ಹೇಳ್ತಾರೆ 280 ಔಟ್ ಇದೆ ಅಣ್ಣ ಅಂತ. ಇನ್ನೆಷ್ಟು ಕೋತೈತೆ ಅಂತ ಹೇಳಿದೆ, ಹೋಗ್ಬೋದಣ್ಣ 400 ಅವ್ರದ್ದು. ಅಂದ್ರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂತ ಕುತಂತ್ರವನ್ನ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಮುಖ್ಯ ಪ್ರಶ್ನೆ ಇಲ್ಲಿ ಇವರ ಸಿಟಿಸನ್ಶಿಪ್, ಇವರ ಸಿಟಿಸನ್ ಯಾರು, ಇವರು ಎಲ್ಲಿಂದ ಬಂದ್ರು, ಯಾವಾಗ ಬಂದ್ರು? ನನ್ನ ಹತ್ರ ದಾಖಲೆ ಇದೆ ನೋಡಿ. ಇದು 1 ವರ್ಷದ ಹಿಂದೆ ತೆಗೆದಿರುವಂತ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತೈತ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್. ಇದು ಸುಳ್ಳು ಹೇಳ್ತೈತ? ಇದರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗೆದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದ್ರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ಬಿಡ್ತೀನಿ ಅಂದ್ರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ ಇಲ್ಲ, ಬ್ಯಾಟರಿ ಕ್ಯಾಂಡ್ಲಲ್ಲಿ ಉರ್ಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸ್, ಟ್ಯಾಕ್ಸ್ ಪೇಯರ್ಸ್. ಅವ್ರ ಕರೆಂಟ್ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನ್ ರೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದ್ರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 130 ಜನ. ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕ್ ಅಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು. ಆ ಪರಿಸ್ಥಿತಿ ಇಲ್ಲಿ ನಾವು ಹುಡ್ತಾ, ಅದೇನೋ ಬೆಂಗಳೂರು ಅಂತೀರಿ, ಎಲ್ಲಿ ಹುಡ್ತೈತೆ? ದಿನ ಹುಟ್ಟೋದು ಬಾಂಗ್ಲಾ, ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದ್ದಾರೆ ನೋಡಿ. ಅವಾಗೆ ಬಂದು ಯಾವನ ಅನ್ನ ರೆಡಿ ಮಾಡ್ತಾ ಇದ್ದಾನೆ, ದೊಡ್ಡ ದೊಡ್ಡ ಪಾತ್ರೆ ತಂದ್ಬಿಟ್ಟು ಕೂತ್ಕೊಂಡು ಅವ್ರಿಗೆಲ್ಲ ಊಟ ರೆಡಿ ಮಾಡ್ತಾ ಇದ್ದಾನೆ. ಯಾರವನು? ಇವ್ರಿಗೇನ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಯಾರು ಜಾಬ್ ಕೊಟ್ಟಿದ್ದಾರೆ ಇವ್ರಿಗೆ? ಏನೂ ಇಲ್ಲ, ಗೊತ್ತಿಲ್ಲ. ನಮ್ಮ ಅಧಿಕಾರಿನ ಕೇಳಿದೆ, ಆ ಲಿಸ್ಟ್ ಅಲ್ಲಿ ಬರ್ದಿದ್ದಾರೆ. ಇಲ್ಲಪ್ಪ ಕೊಡ, ಇದ್ರಲ್ಲಿ ನೋಡಪ್ಪ ಅವ್ರು ಎಷ್ಟು ಕಳ್ಳರಿದ್ದಾರೆ ನಮ್ಮ ಕಾಂಗ್ರೆಸ್ ಅವರು ಅಂತ ಹೇಳಿದ್ರೆ, ಬರ್ತ್ ಸರ್ಟಿಫಿಕೇಟೇ ಇಲ್ಲ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಐಡೆಂಟಿಫೈ ಹೆಂಗ್ ಮಾಡ್ತೀರಾ ರೀ ನೀವು? ಇದು ನೋ ಬರ್ತ್ ಸರ್ಟಿಫಿಕೇಟೇ ಇಲ್ಲ, ಎಲ್ಲಿ ಹುಟ್ಟಿದ್ರು ಅಂತ. ಆಧಾರ್ ಕಾರ್ಡ್ ಎಲ್ಲಿಂದು, ರೇಷನ್ ಕಾರ್ಡ್ ಇಲ್ಲಿಂದ ಅಲ್ಲೇ ಅಲ್ಲ. ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದು. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ನಿಜವಾಗ್ಲೂ ಒಂದು ವಿಷಯ ಅರ್ಥ ಆಗ್ತಿಲ್ಲ ನೋಡಿ. ಎಷ್ಟು ಜನ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇಲ್ಲೆಲ್ಲ ಸಂತ್ರಸ್ತರು ಎಷ್ಟು ಜನ ಇದ್ದಾರೆ ಪಾಪ. ರಾಜ್ಯದ ಲಕ್ಷಾಂತರ ಮೂಲ ನಿವಾಸಿ ಸಂತ್ರಸ್ತರನ್ನ ಕಡೆಗಣಿಸಿ ಇವ್ರಿಗೆ ಕಂಡವ್ರಿಗೆ ನಮ್ಮ ದೇಶದವರು ಅಲ್ಲ ಅವರು ಅನ್ನುವಂಥ ಅನುಮಾನ ದಟ್ಟವಾಗಿದೆ. ಇವರನ್ನ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಬಂಡವಾಳ ಬಯಲಾಗುತ್ತೆ. ನಾಳೆ ಯಾರು ಟೆರರಿಸಮ್ ಹುಟ್ಟಾಕಕ್ಕೆ ನೋಡ್ತಾರೆ, ಇಲ್ಲಿ ಹೊರಗಡೆಯವರು ಇಲ್ಲಿ ರ್ಯಾಡಿಕಲ್ ಎಲಿಮೆಂಟ್ಸ್ ಆಗಿ ಇವ್ರನ್ನ ಬಳಸ್ಕೊಳ್ಳೋಕೆ ನೋಡ್ತಾರೆ, ಏನು ಬೇಕಾದ್ರೂ ಆಗಬಹುದು. ಆಗಿರೋ ಎಕ್ಸಾಂಪಲ್ಸ್ ಇವೆ. ಡ್ರಗ್ ಪೆಡ್ಲಿಂಗು ಮತ್ತೊಂದು ಇಂಥವ್ರ ಮೂಲಕವೇ ನಡೆಯುತ್ತೆ ಅನ್ನೋದನ್ನು. ಸೊ ಯಾರು ವಿದೇಶದ ಮೂಲದವರು ಅನ್ನೋದನ್ನು ಪತ್ತೆ ಹಚ್ಚಿ ಮೊದಲು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಸರ್ಕಾರ. ಇಷ್ಟೆಲ್ಲ ಡೌಟ್ಸ್ ಇರೋವಾಗ ಅದು ಬಿಟ್ಟು ಅರ್ಹರಿಗೆ ಅಂತ ಹೆಂಗೆ ನಂಬೋದು?
ಅರ್ಹರು ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಇವರನ್ನು ಅನ್ನೋದು ಅರ್ಥ ಆಗ್ತಿಲ್ಲ. ಮತ್ತು ಅರ್ಹರು ತುಂಬ ಜನ ಇದ್ದಾರೆ ಈ ರಾಜ್ಯದಲ್ಲಿ, ಅವ್ರಿಗೆ ಬಿಟ್ಟು ಇವ್ರಿಗೆ ಪ್ರಯಾರಿಟಿ ಯಾಕೆ ಅನ್ನೋದು ಕೂಡ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಸೊ ಸರ್ಕಾರಕ್ಕೆ ಯಾಕಿದು ಬೇಕಿತ್ತು? ಆಕ್ರೋಶ ಸಿಡ್ದಿರೋದೀಗ ಆನ್ಸರೇಬಲ್ ಆಗಿದ್ದಾರೆ ಈಗ ಸಿದ್ದರಾಮಯ್ಯನವರು. ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.